ನಾಗಮಂಗಲದ ಗಲಭೆಕೋರರಿಗೆ ಸರ್ಕಾರ ರಕ್ಷಣೆ ಇದೆಯಾ? ನಾಗಮಂಗಲ ಗಲಭೆಯಲ್ಲಿದ್ದ ಸಚಿವರ ಆಪ್ತ ಎಫ್ಐಆರ್ನಲ್ಲಿ ಇಲ್ಲ. ನಾಗಮಂಗಲದ ಬದರಿಕೊಪ್ಪಿನ ಗಲಭೆ ಪ್ರಕರಣದಲ್ಲಿ ಸರ್ಕಾರ ರಕ್ಷಣೆ ಮಾಡ್ತಾ ಇದೆಯಾ? ನಾಗಮಂಗಲ ಗಲಭೆಯಲ್ಲಿ ಇದ್ದಂಥ ಸಚಿವರ ಆಪ್ತ ಎಫ್ಐಆರ್ನಲ್ಲಿ ಇಲ್ಲ. ಗಲಭೆಯಲ್ಲಿ ಭಾಗಿಯಾಗಿದ್ದ ಸಚಿವ ಚಲುವರಾಯಸ್ವಾಮಿ ಆಪ್ತ ರಾಜೇಶ್ ಎಂಬಾತ ಗಲಾಟೆಯಲ್ಲಿ ಇದ್ದ ವಿಡಿಯೋ ಲಭ್ಯವಾಗಿದೆ. ವಿಡಿಯೋದಲ್ಲಿದ್ದರೂ ರಾಜೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿಲ್ಲ. ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿರೋ ಅಂತ ರಾಜೇಶ್ ಸಚಿವರ ಆಪ್ತ ಅಂತ ರಕ್ಷಣೆ ಮಾಡ್ತಾ ಇದೆಯಾ ಸರ್ಕಾರ? ಆಪ್ತ ರಾಜೇಶ್ನನ್ನ ರಕ್ಷಣೆ ಮಾಡಿದ್ರ ಸಚಿವ ಚಲುವರಾಯಸ್ವಾಮಿ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ನಾಗಮಂಗಲದ ಗಲಭೆಕೋರರಿಗೆ ಸರ್ಕಾರದ ರಕ್ಷಣೆ ಇದೆಯಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಸಚಿವರ ಆಪ್ತ ಗಲಭೆ ಆಗ್ತಾ ಇದ್ದಂಥ ವಿಡಿಯೋದಲ್ಲಿ ಇದ್ದ, ಆದರೆ ಎಫ್ಐಆರ್ನಲ್ಲಿ ಆತನ ಹೆಸರಿದೆ. ಹಾಗಾದರೆ ಸರ್ಕಾರವೇ ಆತನ ರಕ್ಷಣೆಗೆ ಮುಂದಾಗಿದೆಯಾ? ಅದರಲ್ಲೂ ಪ್ರಮುಖವಾಗಿ ಸಚಿವ ಚಲುವರಾಯಸ್ವಾಮಿ ಆತನನ್ನ ರಕ್ಷಣೆ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಈತನೇ ರಾಜೇಶ್, ಸಚಿವ ಚಲುವರಾಯಸ್ವಾಮಿಯ ಆಪ್ತ ಈತ ವಿಡಿಯೋದಲ್ಲಿ ಇದ್ದಾನೆ. ಆದರೆ ಈತನ ಹೆಸರು ಎಫ್ಐಆರ್ನಲ್ಲಿ ದಾಖಲೆ ಆಗಿಲ್ಲ. ಆಪ್ತ ರಾಜೇಶ್ ನನ್ನ ರಕ್ಷಣೆ ಮಾಡ್ತಾ ಇದ್ದಾರಾ ಸಚಿವ ಚಲುವರಾಯಸ್ವಾಮಿ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ನೋಡ್ತಾ ಇದ್ದೀವಿ ನಾಗಮಂಗಲದ ಬದರಿಕೊಪ್ಪಲಲ್ಲಿ ಗ್ರಾಮದಲ್ಲಿ ಆಗಿರೋ ಅಂತ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಜೊತೆಗೆ ಮಾತನ್ನ ಆಡ್ತಾ ಇರುವಂತ ವ್ಯಕ್ತಿಯೇ ರಾಜೇಶ್. ಒಂದು ಕಡೆ ಆತ ಗಲಾಟೆಯಾದಂಥ ಸಂದರ್ಭದಲ್ಲಿ ಪೊಲೀಸರ ಜೊತೆ ಮಾತುಗಳಿದ್ದಾನೆ. ಮತ್ತೊಂದು ಕಡೆ ಚಲುವರಾಯಸ್ವಾಮಿಯ ಆಪ್ತ ಸಚಿವ ಚಲುವರಾಯಸ್ವಾಮಿಯ ಎಡಭಾಗದಲ್ಲಿ ರಾಜೇಶ್ ಕೂತಿರೋ ಅಂತ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಈಗ ನೇರವಾಗಿ ನಾಗಮಂಗಲ ಗಲಭೆಯಲ್ಲಿ ಸಚಿವರ ಆಪ್ತ ರಾಜೇಶ್ ಇದ್ದ, ಆದರೆ ಎಫ್ಐಆರ್ನಲ್ಲಿ ಆತನ ಹೆಸರು ದಾಖಲಾಗಿಲ್ಲ. ಇದ್ಯಾಕೆ? ಸಚಿವರೇ ನೇರವಾಗಿ ಆತನ ರಕ್ಷಣೆಗೆ ಮುಂದಾಗಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ನಂದೀಶ್, ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಗಲಭೆ ಆದಂಥ ಸಂದರ್ಭದಲ್ಲಿ ರಾಜೇಶ್ ಪೊಲೀಸರ ಜೊತೆ ಮಾತನ್ನ ಆಡ್ತಾನೆ. ಆತ ಗಲಭೆ ಆದಂಥ ಸಂದರ್ಭದಲ್ಲಿ ಇದ್ದ, ಆದರೆ ಆತನ ಹೆಸರು ಈಗ ಎಫ್ಐಆರ್ ಅಲ್ಲಿ ಇಲ್ಲ. ಏನು ಹೇಳುತ್ತೆ ಈ ಒಂದು ವಿಚಾರ ಈಗ ನಂದೀಶ್? ಖಂಡಿತ ಮಧುಸೂದನ್, ಈಗಾಗಲೇ ಪೊಲೀಸ್ ಇಲಾಖೆ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಹಲವಾರು ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಎಲ್ಲವೂ ಕೂಡ ಪ್ಲಾನ್ಡ್ ಆಗಿ ನಡೆದರೂ ಕೂಡ ಇದನ್ನ ತಡೆಯುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಮತ್ತೊಂದು ಕಡೆ ಇದೆಲ್ಲದಕ್ಕೂ ಕೂಡ ಪ್ರಚೋದನೆಯನ್ನ ರಾಜ್ಯ ಸರ್ಕಾರವೇ ಕೊಟ್ಟಿದೆ ಎಂಬ ಒಂದು ಆರೋಪವೂ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದರ ನಡುವೆ ಇದೀಗ ಅವತ್ತು ಏನು ಗಲಭೆ ಸೃಷ್ಟಿ ಆಯಿತು, ಗಲಭೆ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದಂತಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ರಕ್ಷಣೆಗೆ ಇದೀಗ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಮುಂದಾಗಿದ್ದಾರಾ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅವತ್ತು ಏನು ಗಣೇಶ ವಿಸರ್ಜನಾ ಮೆರವಣಿಗೆ ಹೋಗ್ತಾ ಇತ್ತು, ಆ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಆಗಿ ಆತನ ಪುತ್ರನು ಕೂಡ ಭಾಗವಹಿಸಿದ್ರು. ಅವರೇ ಅಂದ್ರೆ ಜೊತೆಗೂಡಿ ಇಡೀ ಗ್ರಾಮಸ್ಥರು, ಬದರಿಕೊಪ್ಪಲಿನ ಗ್ರಾಮಸ್ಥರು ಸೇರಿ ಈ ಒಂದು ಮೆರವಣಿಗೆಯನ್ನ ವಿಜೃಂಭಣೆಯನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಏನು ಕಲ್ಲೆಸೆತ ಆಯಿತು, ಅದಾದ ಬಳಿಕ ಅವರೆಲ್ಲರೂ ಕೂಡ ಏನು ಚದುರಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ, ಲಾಠಿ ಚಾರ್ಜ್ ಆಗುತ್ತೆ. ಅದಾದ ಬಳಿಕ ಅವರು ಗಣೇಶ ಮೂರ್ತಿಯನ್ನ ಸ್ಟೇಷನ್ ವರೆಗೂ ಕೂಡ ತೆಗೆದುಕೊಂಡು ಬರುವಂತದ್ದು, ಏನು ಪೊಲೀಸ್ ಠಾಣೆಯ ಮುಂದೆಯೇ ಪ್ರತಿಭಟನೆಯನ್ನ ಮಾಡುವಂತದ್ದು. ಆ ಒಂದು ಪ್ರತಿಭಟನೆಗೆ ಕಾರಣ ಆಗಿದ್ದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್. ಅಂದ್ರೆ ಆತನೇ ಮುಂದೆ ನಿಂತು ಪೊಲೀಸರ ವಿರುದ್ಧ ಒಂದು ರೀತಿ ಮಾತಿನ ಚಕಮಕಿಯನ್ನ ಮಾಡ್ತಾನೆ, ಕಲ್ಲೆಸೆದವರನ್ನ ಬಂಧಿಸಬೇಕು ಮೂಲಕ ಆಗ್ರಹವನ್ನ ಮಾಡ್ತಾನೆ. ಅಷ್ಟೆಲ್ಲ ಐಡ್ರಾಮವನ್ನ ಕ್ರಿಯೇಟ್ ಮಾಡಿದಂತಹ ವ್ಯಕ್ತಿ ಇದುವರೆಗೂ ಕೂಡ ಎಫ್ಐಆರ್ ಅಲ್ಲಿ ದಾಖಲಾಗಿಲ್ಲ. ಇವೆಲ್ಲವನ್ನ ಕೂಡ ನೋಡಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಸಚಿವರ ಕೈವಾಡ ಇದೆ. ಆತನ ರಕ್ಷಣೆಗೆ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾಕೆಂದ್ರೆ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದಂತಹ ವ್ಯಕ್ತಿಗಳನ್ನ A4 ಇಂದ A23 ವರೆಗೂ ಕೂಡ ಆರೋಪಿಗಳನ್ನಾಗಿ ಮಾಡಿದ್ದಾರೆ.
ಅಂದ್ರೆ ಬದ್ರಿಕೊಪ್ಪಲಿನ ಬಹುತೇಕ ಮಂದಿಯನ್ನ ಈಗಾಗಲೇ ಬಂಧನವನ್ನ ಮಾಡಿದ್ದಾರೆ. ಇನ್ನೂ ಒಂದಷ್ಟು ಮಂದಿ ಊರನ್ನ ಬಿಟ್ಟಿರುವಂತದ್ದು, ಅಂದ್ರೆ ಬಂಧನದ ಭೀತಿಯಿಂದ ಊರನ್ನ ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಆದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಏನಿದ್ದಾರೆ ಅವರ ಬಗ್ಗೆ ಇದುವರೆಗೂ ಕೂಡ ಒಂದೇ ಒಂದು FIR ಕೂಡ ಆಗಿಲ್ಲ, ಅವರ ಹೆಸರು ಕೂಡ ಇಲ್ಲ. ಆ ನಿಟ್ಟಿನಲ್ಲಿ ಇಲ್ಲಿ ಸಾರ್ವಜನಿಕರಿಗೆ ಒಂದಷ್ಟು ಗೊಂದಲಗಳು ಕೂಡ ಮೂಡ್ತಾ ಇರುವಂತದ್ದು. ಅಂದ್ರೆ ಎಲ್ಲಾ ಪ್ರತಿಭಟನೆ ಗೊಂದಲದ ವೇಳೆ, ಗಲಭೆಯ ವೇಳೆ ಖುದ್ದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಭಾಗವಹಿಸಿದ್ರು. ಅಷ್ಟಾದ್ರೂ ಕೂಡ ಆತನ ರಕ್ಷಣೆ ಹೇಗಾಯ್ತು ಎಂಬ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂತದ್ದು. ಅಂದ್ರೆ ನೇರವಾಗಿ ಇಲ್ಲಿ ಕೇಳಿ ಬರ್ತಾ ಇರುವಂತಹ ಆರೋಪ ಅಂತಂದ್ರೆ ಸಚಿವ ಚಲರಾಯಸ್ವಾಮಿ ಅವರ ಪ್ರಭಾವದಿಂದ ಪೊಲೀಸರು ಆತನನ್ನ FIR ನಿಂದ ಕೈ ಬಿಟ್ಟಿರುವಂತದ್ದು. ಆತನ ಮೇಲೆ ದೂರನ್ನು ಕೂಡ ದಾಖಲು ಮಾಡಿಕೊಂಡಿಲ್ಲ. ಅದ ನಿಟ್ಟಿನಲ್ಲಿ ಇದೀಗ ಆತ ನೆಮ್ಮದಿಯಾಗಿ ಓಡಾಟವನ್ನು ನಡೆಸ್ತಾ ಇದ್ದಾನೆ. ಅಲ್ಲದೆ ನೇರವಾಗಿ ಆತ ಆರೋಪ ಮಾಡ್ತಾ ಇರುವಂತದ್ದು ಎಲ್ಲ ಗಲಭೆಗಳಿಗೆ JDS ಕಾರಣ ಅಂತ. ಆದ್ರೆ ಖುದ್ದು ಆ ಒಂದು ಮೆರವಣಿಗೆಯಲ್ಲಿ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಅಂತಂದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್. ಇವೆಲ್ಲವನ್ನ ಕೂಡ ನೋಡಿದ್ರೆ ಖಂಡಿತವಾಗಿಯೂ ಕೂಡ ಸಚಿವರು ಯಾಕೆ ಈ ರೀತಿಯ ಒಂದು ಬೇಜವಾಬ್ದಾರಿತನ ಅಂದ್ರೆ ರಕ್ಷಣೆಗೆ ಮುಂದಾಗಿದ್ರೆ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ಅವರು ನೇರವಾಗಿ ಅಂದ್ರೆ ಕೇವಲ ಟಾರ್ಗೆಟ್ ಮಾಡಿ ಹಿಂದೂ ಕಾರ್ಯಕರ್ತರನ್ನ ಒಂದಷ್ಟು FIR ನಲ್ಲಿ ಸೇರಿಸಿದರೆ ಒಂದು ಆರೋಪ ಕೇಳಿ ಬಂದಿತ್ತು. ಇದೀಗ ಸಚಿವರೇ ಖುದ್ದು ತನ್ನ ಆಪ್ತನ ರಕ್ಷಣೆಗೆ ಮುಂದಾಗಿದ್ದಾರೆ ಎಂಬುದಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.